ಕೇಳಿದ್ದನ್ನು ತಕ್ಷಣದಲ್ಲೇ ಈಡೇರಿಸ್ತಕ್ಕಂಥ ದೈವ. ನಮ್ಮ ಮಗಳು ಚಿಕ್ಕ ಮಗಳಿಗೂ ಅಷ್ಟೇ ಓವರಾಗಿ ಹುಷಾರಿಲ್ಲ ಅಂದಾಗ ಜ್ವರದ ಒಂದು ಸುಮಾರು ಬಾರಿ ತೋರಿದ್ವಿ, ಎಲ್ಲೂ ಹುಷಾರಾಗಲಿಲ್ಲ. ಆಮೇಲೆ ಜೇಸಸ್ಗೆ ಹೋಗ್ಬಿಟ್ಟು ಅಡ್ಮಿಟ್ ಮಾಡೋಣ ಅಂತೇಳಿ ಆಮೇಲೆ ಕೊರಗಜ್ಜನ್ನ ಅಲ್ಲಿಂದ ಬರುವಾಗಲೇ ಮನೆಯಿಂದ ಬರುವಾಗಲೇ ನಂಗೆ ಜೇಸಸ್ ಕರ್ಕೊಂಡು ಹೋಗ್ತಾಯಿದ್ದೀನಿ, ಒಳ್ಳೇದು ಮಾಡಪ್ಪ ಅಂತ ಹೇಳಿ ನೀನು ಬಂದು ಪೂಜೆ ಸಲ್ಲಿಸ್ತೀನಿ ಅಂತ ಅಂದ್ಕೊಂಡ್ವಿ. ಬಟ್ ಜೇಸಸ್ ಹಾಸ್ಪಿಟಲ್ ಬಂದು ಇವ್ಳನ್ನ ತೋರಿಸೋದಕ್ಕೆ ಅಲ್ಲೂ ಹುಷಾರಾಗ್ಬಿಟ್ಟಿದ್ಲು. ಆಮೇಲೆ ಎಲ್ಲ ಜೇಸಸ್ ಹಾಸ್ಪಿಟಲಲ್ಲೂ ಬೇಡ, ಅಡ್ಮಿಂಟೇ ಬೇಡ ಅಂತಂದ್ರು. ನಾವು ಅಡ್ಮಿಟ್ ಮಾಡಬೇಕು ಅಂತಲೇ ಮನೆಯಿಂದನೇ ಎಲ್ಲನೇ ಬಟ್ಟೆ ಅವೆಲ್ಲ ತುಂಬಿಕೊಂಡು ಬ್ಯಾಗ್ ಹಾಕೊಂಡು ಬಂದಿದ್ದದ್ದು. ಅಷ್ಟು ಪವರ್ಫುಲ್ಲು ದೈವ. ಹಂಗಾಗಿ ಅದೇ ವಿಚಾರ ಅಂತಲ್ಲ, ಇನ್ನೂ ಕೆಲವು ಅನೇಕ ವಿಚಾರಗಳಲ್ಲಿ ನಾನು ಅಂದ್ಕೊಂಡೇ ಇಲ್ಲ ಈ ಥರ ಆಗುತ್ತೆ ಅಂತ. ಈ ಅಯ್ಯನ ನೆನೆಸ್ಕೊಂಡು ತಕ್ಷಣವೇ ಆಟೋಮೆಟಿಕ್ಕಾಗಿ ಆಶ್ಚರ್ಯ ಆಗಬೇಕು, ಆ ಥರ ರಿವಲ್ಸು ಎಲ್ಲ ಅವೆಲ್ಲ ಕೆಲವು ಹೇಳೋಂಗಿಲ್ಲ. ಆ ಥರ ನೆನ್ಕೊಂಡ ತಕ್ಷಣ ಬಂದು ಪೂಜೆ ಸಲ್ಲಿಸ್ತೀನಿ ಅಂತ ಒಂದು ಮಾತು ಬರೀ ಅಲ್ಲಿ ನೆನ್ಕೊಂಡ್ರೆ ಸಾಕು, ಅದ್ರ ನಂತರನೇ ಆಶ್ಚರ್ಯ ಆಗಬೇಕು. ಆ ಥರದಲ್ಲಿ ನಮ್ಗೆ ಏನು ಕೇಳಿರ್ತೀವಿ ಆ ಥರ ಆಗ್ತಾ ಇರುತ್ತೆ. ಅದು ತಾಕತ್ತಾಳೇನೋ ಏನೋ ಗೊತ್ತಿಲ್ಲ, ಆದ್ರೂ ಅಯ್ಯನ ನೆನೆಸ್ಕೊಂಡ ತಕ್ಷಣ ಅದು ನಾವೇನು ಅಂದ್ಕೊಂಡಿರ್ತೀವಿ 100% ಒಳ್ಳೆಯದಾಗ್ಬಿಡುತ್ತೆ. ಅದರಿಂದ ಆ ಒಂದು ನಂಬಿಕೆಯಿಂದ ಅಯ್ಯನ ಸೇವೆಗೆ ಸತತವಾಗಿ ಬರ್ತಾಯಿರ್ತೀನಿ. ಯಾವಾಗಲೂ ನನ್ನ ಸ್ಟೇಟಸಲ್ಲಿ ಪ್ರತಿದಿನ ಅಯ್ಯ ಇರ್ತಾರೆ.